ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಸಿನಿಮಾ ರಿವ್ಯೂ ಅಂದರೆ ಮಲಯಾಳಂದು ಮಾರ್ಕೋ ಸಿನಿಮ್ ಹನೀಫ್ ಅದಾನಿ ಅವರು ಡೈರೆಕ್ಷನ್ ಮಾಡಿ ಉನ್ನಿ ಮುಕುಂದರ್ ಅವರು ಆ್ಯಕ್ಟಿಂಗ್ ಲೀಡ್ ಇನ್ ರಿಯಲ್ ರೋಲ್. ಮಾರ್ಕೋ ಸಿನಿಮಾ ಬಂದ್ಬಿಟ್ಟು ಸಿಂಪಲ್ಲು. ಮೇಯ್ನಾಗಿ ನಮ್ಮ ರವಿ ಬಸರ್ ಅವರು ಬಿ ಜಿ ಎಮ್ನ ಕೂಡ ಮಾಡಿದ್ದಾರೆ. ಎಲ್ಲ ಕಡೆ ಬಿ ಜಿ ಎಮ್ ಅದೇ ರೀತಿ ಮೂವಿ ಬಗ್ಗೆ ವೈರಲ್ ಆಗ್ತಾ ಇದೆ. ನೀವು ಇನ್ಸ್ಟಾಗ್ರಾಮ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಮಾರ್ಕೋ ಮೂವಿ ಬಗ್ಗೆ ಕೂಡ ಇರುತ್ತೆ. ಬರೋಬ್ಬರಿ 100 ಕೋಟಿ ಕಲೆಕ್ಷನ್ ಕೂಡ ಮಾಡಿದೆ ಅಂತ ಹೇಳ್ಬೋದು. ಈ ವರ್ಷ ರಿಲೀಸ್ ಆದ ಮಲಯಾಳಂ ಸಿನಿಮಾ ಇದು. ಎಲ್ಲ ಕೂಡ ನೋಡಿ ಅಂತ ಇದ್ರು. ಇದು ಮಲಯಾಳಂ ಕೂಡ ಬಂದು ಈಗ ತೆಲುಗು ಅದೇ ರೀತಿ ಹಿಂದಿಲಿ ಕೂಡ ಬರ್ತಾ ಇದೆ. ಅಲ್ಲೂ ಕೂಡ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಒಂದು ಸಲ ಮೂವಿ ರಿವ್ಯೂ ಹೇಳಿದ್ರೆ ಭಯಂಕರವಾಗಿ ಇಷ್ಟಪಡ್ತೀನಿ. ವೈಲೆಂಟ್ ಮೂವಿ ಇಷ್ಟಪಡ್ತೀನಿ. ಈ ಥರ ವೈಲೆಂಟ್ ಮೂವಿನ ನಾನು ನೋಡೇ ಇಲ್ಲ. ಅನಿಮಲ್ ಕೂಡ ನೋಡಿದೆ. ಅನಿಮಲ್ ಎಷ್ಟು ವೈಲೆಂಟ್ ಅಂದರೆ ಇದು ಭಯಂಕರ ವೈಲೆಂಟು. ಸಾಕಷ್ಟು ಜನ ಇಂಗ್ಲೀಷ್ ಫಿಲಮಲ್ಲಿ ತೋರಿಸಿರ್ತಾರಲ್ಲ ಆ ರೀತಿ ವೈಲೆಂಟ್ ಆಗಿದೆ. ಕೆಲವೊಂದು ಸೀನ್ಗಳನ್ನು ಸೆನ್ಸಾರ್ ಬೋರ್ಡ್ ಅವರು ಕಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಟ್ರೈಲರಲ್ಲಿ ಕೆಲವೊಂದು ಸೀನ್ಗಳು ಕೂಡ ಇರ್ತವೆ, ಅದು ಇಲ್ಲ ಅವೈಲೇಬಲ್ ಇಲ್ಲ. ಒನ್ಸ್ OTT ರಿಲೀಸ್ ಆದರೆ ಅದು ಅವೈಲೇಬಲ್ ಇರುತ್ತೆ. ಸಿಂಪಲ್ ಸ್ಟೋರಿ, ತನ್ನ ತಮ್ಮನ ಸಾವಾಗುತ್ತೆ, ಸಾವು ಹಿಂದಿನ ಕಾರಣ ಏನೋ ಅದನ್ನು ಹೇಗೆ ಸೇಡ್ ತಿಳ್ಕೊತಾನೆ ಅನ್ನೋದು ಸಿಂಪಲ್ ಸಿನಿಮಾದ ಕತೆ. ಫಸ್ಟ್ ಹಾಫ್ಗಳು ಸಿಂಪಲಾಗಿ ಒಂದು ಕತೆ ನಡೀತಾ ಐತೆ, ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು. ಪ್ರೀ ಕ್ಲೈಮ್ಯಾಕ್ಸ್ಗೆ ಒಂದು ಸೀನ್ ಆಗುತ್ತೆ, ಅದು ಭಯಂಕರ ಭಯ ಆಗುತ್ತೆ. ಬಟ್ ಸೆಕೆಂಡ್ ಹಾಫ್ ನೋಡಿದ್ರೆ ಭಯಂಕರ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಭಯಂಕರ ವೈಲೆಂಟ್ ಸಕ್ಕಾಗೋಯ್ತು ಗುರು. ಸಖತ್ತಾಗಿದೆ. ಆ್ಯಕ್ಟಿಂಗ್ ಕ್ರೇಜಿಯಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಯಂಕರ ಆಗಿದೆ. ಆ ವೈಲೆಂಟ್ ಸೀನ್ಗಳು, ಕಿಡ್ನಿ ಲಿವರು ಚುಚ್ಚೋದು, ಸಾಯಿಸೋದು ಭಯಂಕರವಾಗಿದೆ. ಓಪನ್ ಆಗಿ ತೋರಿಸಿದ್ದಾರೆ. ಗರ್ಭಸ್ಥಳ ಕುಯ್ಯೋದು ಅದನ್ನೆಲ್ಲ. ಮೇಯ್ನಾಗಿ ಬಿ ಜಿ ಎಮ್ಮು, ಫೈಟ್ ಸೀನ್ಗಳು ಸಾಕಾಗಿದೆ. ಮೇಯ್ನ್ ಥಿಂಗ್ ನೋಡಿ ಸೆಕೆಂಡ್ ಹಾಫು ಕ್ರೇಜಿ ಆಗಿದೆ ಅಂತ ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ಇಷ್ಟ ಆಗದೇ ಇರ್ಬೋದು, ಯಾಕಂದರೆ ಇದು ವೈಲೆನ್ಸ್ ಹೆವಿ ಇದೆ. ಸೆಕೆಂಡ್ ಹಾಫ್ ಎಂಡ್ವರೆಗೂ ಕೂಡ ವೈಲೆನ್ಸು. ಕ್ಲೈಮ್ಯಾಕ್ಸ್ ಹಿಂದಿನ ಸೀನಲ್ಲಿ ಇಡೀ ಅವ್ರನ್ನ ಫ್ಯಾಮಿಲಿನ ಮಟ್ಟಾಶ್ ಮಾಡ್ತಾರೆ. ಅದಂತೂ ಭಯಂಕರ ಸೀನು. ಲಾಸ್ಟಿಗೆ ಅವನು ಹೇಗೆ ಬರ್ತಾನೆ, ಹೇಗೆ ಮಟ್ಟ ಮಾಡ್ತಾನೆ, ಎಲ್ಲರನ್ನ ಹೇಗೆ ಸಾಯಿಸ್ತಾನೆ ಅನ್ನೋದು ಸಿನಿಮಾದಲ್ಲಿ ನೋಡ್ಬೋದು. ಸಿಂಪಲ್ ಕಥೆನ ಎಕ್ಸಿಕ್ಯೂಷನ್ ಬಂದ್ಬಿಟ್ಟು ಕ್ರೇಜಿಯಾಗಿ ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಸೆಕೆಂಡ್ ಹಾಫ್ ಅಂತೂ ನಂಗೆ ಭಯಂಕರ ಆಗಿಬಿಟ್ಟೆ ಗುರು. ಇದು ಸಿಂಪಲಾಗಿ ಹೇಳ್ತೀನಿ, ಯಾರು ವೈಲೆನ್ಸ್ ಇಷ್ಟಪಡ್ತಾರೆ, ಈ ರೀತಿ ಇಷ್ಟಪಡ್ತಾರೆ ಅದನ್ನು ಮಾತ್ರ ಅವ್ರಿಗೆ ಮಾತ್ರ ವೈಲೆನ್ಸ್ ಜಾಸ್ತಿ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಮಾತ್ರ ಇದು ಸೂಟೇಬಲ್ ಆಗುತ್ತೆ. ಇದು ಎಲ್ಲರಿಗೂ ಕೂಡ ಸೂಟೇಬಲ್ ಆಗದೇ ಇರೋ ಸಾಧ್ಯತೆ ಇರುತ್ತೆ. ಭಯಂಕರ ಅದಕ್ಕೆ ಇಷ್ಟಪಡ್ತೀನಿ. ನನಗೆ ಶಾಕ್ ಆಯಿತು, ಏನು ಹಿಂಗೆ ಮಾಡಿದ್ದಾರೆ ಅಂತ. ಕಿಡ್ನಿ ಲಿವರು ಕೈ ಏನು ಒಟ್ಟಿಲ್ಲ. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾನೇನು ಟ್ವಿಸ್ಟ್ನ ಬಿಟ್ಕೊಡಲ್ಲ. ದಯವಿಟ್ಟು ಯಾರೆಲ್ಲ ವೈಲೆನ್ಸ್ ನೋಡಲ್ಲ, ಈ ರೀತಿ ವೈಲೆನ್ಸ್ನ ನೋಡಲ್ಲ, ನಾನು ನಾರ್ಮಲ್ ಸಿನಿಮಾಗಳನ್ನ ನೋಡ್ತೇನೆ, ದಯವಿಟ್ಟು ನೋಡಬೇಡಿ. ಆರ್ಟ್ ವೀಕರ್ ಕೂಡ ನೋಡಬೇಡಿ, ಭಯಂಕರವಾಗಿ ತೆಗೆದಿದ್ದಾರೆ. ಇದಕ್ಕೆ ಹೇಗೆ US ಸರ್ಟಿಫಿಕೇಟ್ ಕೊಟ್ಟರು ಗೊತ್ತಿಲ್ಲ. ಕೆಲವೊಂದು ಎಡಿಷನ್ ಕೂಡ ಮಾಡಿದ್ದಾರೆ. OTT ಅಂತ ನೋಡಿದ್ರೆ ನೀವು ಅಪ್ ಟು ಹೆಂಗೆ ಸಿನಿಮಾನ ಶೂಟ್ ಮಾಡಿದ್ದಾರೆ ಅಷ್ಟನ್ನೇ ಆಗ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಭಯಂಕರ ವೈಲೆಂಟ್ ಸಿನಿಮಾ. ಸೆಕೆಂಡ್ ಹಾಫ್ ಅಂತೂ ಕ್ರೇಜಿ, BGM ಕ್ರೇಜಿ, ವೈಲೆಂಟ್ ಸೀನ್ಗಳು, ಆ್ಯಕ್ಷನ್ ಕೂಡ ಕ್ರೇಜಿ. ಮೇಯ್ನ್ಲಿ ವಿಲನ್ ರೋಲ್ಗಳು ಅದೇ ರೀತಿ ಉನ್ನಿ ಮುಕುಂದರ್ ಹೀರೋ ಕ್ರೇಜಿ ಮಾಡಿದ್ದಾರೆ. ರವಿ ಬಸರ್ ಅವರು ಚೆನ್ನಾಗಿ BGM ಮಾಡೋದಿಲ್ಲ, ಹಂಗೆ ಅಂತ ನೆಗೆಟಿವ್ ಮಾಡ್ತಾಯಿದ್ರು. ಒಂದೇ ಥರ ಮಾಡ್ತಾರೆ, KGF ಮಾಡ್ದಂಗೆ ಮಾಡ್ತಾರೆ ಅಂತ. ಈಗ ಅವ್ರನ್ನ ಕೂರಿಸಿ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ BGM ಮಾಡಿದ್ದಾರೆ. ಐ ಥಿಂಕ್ ಸಿನಿಮಾದವರೇ ಅವ್ರನ್ನ ಕೂರಿಸಿ ಈ ರೀತಿ ಕೊಡಪ್ಪ ಅಂತ ಮಾಡಿರ್ಬೋದು. ಒಟ್ಟಾರೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಒನ್ ಆಫ್ ದ ಮೋಸ್ಟ್ ವೈಲೆಂಟ್ ಸಿನಿಮಾ. ಇದನ್ನು ಯಾರು ಆರ್ಟ್ ಪೇಷಂಟ್ಸ್ಗಳು, ನಾನು ಜಾಸ್ತಿ ವೈಲೆಂಟ್ ಸಿನಿಮಾ ನೋಡಲ್ಲ ಅಂತವರು ದಯವಿಟ್ಟು ನೋಡಬೇಡಿ. ಅದರ ಬಿಟ್ಟು ಯೂಸ್ಗಳು ಕೂಡ ನೋಡ್ತೀರಂದರೆ ಮಸ್ಟ್ ವಾಚ್. ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಪ್ಲಸ್ ಆ್ಯಕ್ಷನ್ ಸಿನಿಮಾ ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.